ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಪಲ್ಲಟ ಪರ್ವ ಶುರುವಾಯಿತಾ? ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ಗೆ ಮರಳುತ್ತಾರಾ? ಈ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಬೆಳಗಾವಿಯ ಸಾಹುಕಾರ್. ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ. ರಮೇಶ್ ಜಾರಕಿಹೊಳಿ ಮತ್ತೆ ಕಾಂಗ್ರೆಸ್ಗೆ ಮರಳುತ್ತಾರಾ? ಖರ್ವಾಪ್ಸಿ. ಈ ಹಿಂದೆ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದ ಸಾಹುಕಾರ್. ಒಂದಷ್ಟು ವಿವಾದ, ಒಂದಷ್ಟು ಚರ್ಚೆ ಎಲ್ಲವೂ ಆಗಿತ್ತು. ರೆಬಲ್ ಶಾಸಕರ ಜೊತೆ ಸೇರಿ ಕೈ ಸರ್ಕಾರಕ್ಕೆ ಗುನ್ನ ಇಟ್ಟಿದ್ದ ರಮೇಶ್ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿಯಿಂದ ರಮೇಶ್ ಅಂತರ ಕಾಯ್ದುಕೊಂಡ್ರು. ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿರುವ ಗೋಕಾಕ್ ಸಾಹುಕಾರ್ ಈಗ ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ, ಪಲ್ಲಟ ಪರ್ವ ಶುರುವಾಯ್ತಾ ಅನ್ನೋ ಚರ್ಚೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಸೇರಿ ಕಾಂಗ್ರೆಸ್ ಜಂಘಾಬಲವನ್ನೇ ನಡುಗಿಸುವಂತೆ ಮಾಡಿದ್ದ ಸತೀಶ್ ಜಾರಕಿಹೊಳಿಯ ಸಹೋದರ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಭಾಗಶಃ ಮಾತನಾಡಿದ್ದ ರಮೇಶ್ ಜಾರಕಿಹೊಳಿ. ಗೋಕಾಕ್ನ ಸಾಹುಕಾರ್ ಈಗ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಬಿಜೆಪಿ ಮತ್ತು ರಮೇಶ್ ಜಾರಕಿಹೊಳಿಯ ನಡುವೆ ಒಂದು ತೆಳ್ಳನೆಯ ಪರದೆ ಇದೆ. ಆ ಲೇಯರ್ ಯಾಕಾಗಿ ಬಿತ್ತು ಅನ್ನೋದೇ ಚರ್ಚೆ. ಬಿಜೆಪಿಯಿಂದ ಬಹಳ ದೂರ ಹೋಗಿದ್ದಾರೆ ರಮೇಶ್ ಜಾರಕಿಹೊಳಿ ಅಂದ್ರೆ ಇಲ್ಲ, ಆದ್ರೆ ಅಂತರ ಇದೆ. ಬಿಜೆಪಿಯ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇಲ್ಲ. ಬಿಜೆಪಿಯ ವಿಚಾರವಾಗಿ ರಿಯಾಕ್ಷನ್ ಕೇಳೋದಕ್ಕೆ ಹೋದ್ರು ಅವಾಯ್ಡ್ ಮಾಡ್ತಿದ್ದಾರೆ. ಬಿಜೆಪಿಗೆ ಸಂಬಂಧಪಟ್ಟ ಯಾವ ವಿಚಾರದಲ್ಲೂ ಕೂಡ ಭಾಗಿತನವನ್ನ ಕಳೆದುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ. ಈ ಸತ್ಯ ರಹಸ್ಯವಾಗಿ ಏನು ಉಳಿದಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಲಾಯಿತು. ಉಚ್ಚಾಟನೆಗೂ ಮುನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧ ಸಾರಿದ್ದ ಸಮರದಲ್ಲಿ ರಮೇಶ್ ಜಾರಕಿಹೊಳಿಯೂ ಕೂಡ ಒಂದು ಭಾಗ ಆಗಿದ್ರು. ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳಿ ಒಂದಷ್ಟು ಜನ ಆಗ್ರಹ ವ್ಯಕ್ತಪಡಿಸಿದ್ರು. ವಲಸೆ ಹಕ್ಕಿಗೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದಾ, ಎಲ್ಲಾದ್ರೂ ಉಂಟಾ ಅನ್ನೋ ತರಹದಲ್ಲೂ ಕೂಡ ಚರ್ಚೆಗಳಾಯಿತು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ರಮೇಶ್ ಜಾರಕಿಹೊಳಿ ಮತ್ತೆ ತನ್ನ ಮೂಲ ಗೂಡಿಗೆ ತೆರಳುತ್ತಾ ಇದ್ದಾರಾ ಅಥವಾ ಮರಳುತ್ತಾ ಇದ್ದಾರಾ? ಈ ಹಿಂದೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರಿದ್ದ ಬೆಳಗಾವಿ ಸಾಹುಕಾರ್, ರೆಬಲ್ ಶಾಸಕರ ಅರ್ಥಾತ್ ಗೋಕಾಕ್ನ ಸಾಹುಕಾರ್ ರೆಬಲ್ ಶಾಸಕರ ಜೊತೆ ಸೇರ್ಕೊಂಡು ಕೈ ಸರ್ಕಾರಕ್ಕೆ ಗುನ್ನ ಇಟ್ಟಿದ್ದ ರಮೇಶ್. ನಿಮಗೆ ಗೊತ್ತೇ ಇದೆ ಆ ದೊಡ್ಡ ಪಾಲಿಟಿಕಲ್ ಹೈಡ್ರಾಮಾ. ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿಯಿಂದ ರಮೇಶ್ ಅಂತರವನ್ನು ಕಾಯ್ದುಕೊಂಡ್ರ. ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಗೋಕಾಕ್ ಸಾಹುಕಾರ್ ಮತ್ತೆ ಕಾಂಗ್ರೆಸ್ನತ್ತ ಮುಖ ಮಾಡ್ತಿದ್ದಾರ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಬೆಳಗಾವಿಯ ಅಣ್ಣತಮ್ಮಂದಿರಿಬ್ಬರು ಒಂದೇ ವೇದಿಕೆಯಲ್ಲಿ. ತುಂಬಾ ದಿನಗಳ ನಂತರ ಒಂದೇ ವೇದಿಕೆಯಲ್ಲಿ ಸಾಹುಕಾರ್ ಬ್ರದರ್ಸ್ಗಳು ಕಾಣಿಸಿಕೊಂಡಿದ್ದಾರೆ. ಸೊ ರಾಜಕಾರಣದಲ್ಲಿ ಯಾರು ಶಾಶ್ವತ ವೈರಿಗಳಲ್ಲ, ಯಾರು ದೋಸ್ತಿಗಳಲ್ಲ ಅನ್ನೋ ಫಿಲಾಸಫಿ. ಗೋಕಾಕ್ನ ಲಕ್ಷ್ಮೀದೇವಿ ಜಾತ್ರೆ ಸಂಬಂಧ ನಡೆದಂತಹ ಸಭೆಯಲ್ಲಿ ಬ್ರದರ್ಸ್ಗಳು ಭಾಗಿಯಾಗಿದ್ದರು. ಅಕ್ಕಪಕ್ಕವೇ ಕುಳಿತು ಜಂಟಿಯಾಗಿ ಸಭೆ ನಡೆಸಿದ ಸಹೋದರರು. ಇದು ರಾಜಕೀಯವಾಗಿ ಜಾರಕಿಹೊಳಿ ಬ್ರದರ್ಸ್ ಒಂದಾಗುವ ಮುನ್ಸೂಚನೆನಾ? ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳುತ್ತಾರ ರಮೇಶ್ ಜಾರಕಿಹೊಳಿ? ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಬೆಳಗಾವಿ ಅಣ್ಣತಮ್ಮಸ್. ಒಂದೇ ಪಕ್ಷದಲ್ಲಿ ಇರಬೇಕು ಅಣ್ಣತಮ್ಮ ಅನ್ನೋ ಯಾವ ನಿಬಂಧನೆಗಳು ರಾಜ್ಯದ ರಾಜಕೀಯದಲ್ಲಿಲ್ಲ. ದೇವೇಗೌಡರ ಕುಟುಂಬವನ್ನು ಹೊರತುಪಡಿಸಿದ್ರೆ ಉಳಿದ ರಾಜಕಾರಣಿ ಸಹೋದರರುಗಳಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರಾಜಕೀಯ ಪಕ್ಷಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, ಲೋಕೋಪಯೋಗಿ ಸಚಿವ ಕೂಡ ಹೌದು. ಆದರೆ ರಮೇಶ್ ಜಾರಕಿಹೊಳಿ ಈ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದವರು. ಹಾಗಾಗಿ ಸತೀಶ್ ಜಾರಕಿಹೊಳಿ ಹಂತ ಹಂತವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ತನ್ನ ಪಕ್ಷದತ್ತ ಸೆಳೆಯುವಂತಹ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಸ್ ಎ ಬ್ರದರ್ ಆಗಿ, ಒಬ್ಬ ಸಹೋದರನಾಗಿ ಹೇಳುವಷ್ಟು ಹೇಳಿರಲೂಬಹುದು. ಆದರೆ ಬದಲಾದ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸಿಗೆ ಬಂದ್ರೆ ಮಾತ್ರ ಉಳಿಗಾಲ ಅನ್ನೋ ತರಹದ
ಅಭಿಪ್ರಾಯಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಬರದೇ ಇರದು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ತನ್ನ ರಾಜಕೀಯದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರಾ? ಒಂದು, ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದರು. ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಎಲ್ಲರೂ ಕೂಡ ಉಚ್ಚಾಟನೆಯಾದರು. ರಮೇಶ್ ಜಾರಕಿಹೊಳಿ ಈಗ ಬದಲಾದ ಸನ್ನಿವೇಶದಲ್ಲಿ ಮತ್ತೆ ಕಾಂಗ್ರೆಸ್ಸಿಗೆ ಸೇರ್ತಾರಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.